ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋದ ಇವತ್ತಿನ ಟಾಪಿಕ್ ಕೇಳಿದ್ರೆ ನಿಮ್ಗೆ ರಕ್ತ ಕುದಿಯುತ್ತೆ. ಜೊತೆಗೆ ಈ ನಮ್ಮ ರಾಜಕಾರಣಿಗಳ ಬಿಲ್ಡಪ್ ನೋಡಿ ನಗು ಕೂಡ ಬರುತ್ತೆ. ನಮ್ಮ ರಾಜ್ಯದ ಕೆಲವು ಲೀಡರ್ಗಳಿಗೆ ಅಧಿಕಾರ ಇಲ್ಲ ಅಂತಂದ್ರೆ ನೀರಿಲ್ಲದ ಮೀನಿನ ತರ ಒದ್ದಾಡ್ಬಿಡ್ತಾರೆ. ಅಧಿಕಾರ, ಕುರ್ಚಿ, ಮೈಕ್ ಸಿಗ್ಲಿಲ್ಲ ಅಂತಂದ್ರೆ ಇವರಿಗೆ ಉಳಿದಿರೋದು ಒಂದೇ ಒಂದು ಬ್ರಹ್ಮಾಸ್ತ್ರ. ಅದು ಏನಪ್ಪಾ ಅಂತಂದ್ರೆ ಕೋಮುವಾದ ಮತ್ತೆ ಧರ್ಮ ರಕ್ಷಣೆ. ಎಸ್, ನಾನ್ ಮಾತನಾಡ್ತಿರೋದು ರೆಬೆಲ್ ಅಂತ ಕರೆಸ್ಕೊಳ್ಳುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ನಿಷೇಧಗಳ ಸರದಾರ ಅಂತ ಕರೆಸ್ಕೊಳ್ಳುವಂತಹ ಪ್ರಮೋದ್ ಮುತಾಲಿಕ್ ಅವರ ಬಗ್ಗೆ. ಬಾಗಲಕೋಟೆಯಲ್ಲಿ ಬೆಂಕಿ ಬಿದ್ದಿದೆ. ಅಮಾಯಕ ಯುವಕರ ಜೀವನ ಜೈಲು ಪಾಲಾಗ್ತಾ ಇದೆ. ಆದ್ರೆ ಈ ನಮ್ಮ ಪೇಪರ್ ಹುಲಿಗಳು ಮಾತ್ರ ಆ ಬೆಂಕಿಯಲ್ಲಿ ತಮ್ಮ ರಾಜಕೀಯದ ರೊಟ್ಟಿ ಸುಟ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಈ ದ್ವೇಷದ ಪಾಲಿಟಿಕ್ಸ್ ಹಿಂದಿನ ಹಸಲಿ ಗೇಮ್ ಏನು ಅಂತ ಕಂಪ್ಲೀಟ್ ಆಗಿ ಮಾತನಾಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಫೆಬ್ರವರಿ 19, 20, 2026 ಬಾಗಲಕೋಟೆಯ ಪಂಕಾ ಮಸೀದಿ ಸುತ್ತಮುತ್ತ ಕಿಲ್ಲಾ ಓಣಿ ಹತ್ರ ಇದ್ದಕ್ಕಿದ್ದಂತೆ ಕಲ್ಲು ತೂರಾಟ ಶುರುವಾಗುತ್ತೆ. ಮಾಂಸದ ಅಂಗಡಿಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಕೂಡ ಆಗತ್ತೆ. ನಮ್ಮ ಪೊಲೀಸರು ಫೀಲ್ಡ್ಗಿಳಿದು ಕಲ್ಲು ತೂರಿದ 10 ಜನ ಪೋಲಿಗಳನ್ನ ಎಳೆದು ತಂದು ಒಳಗೆ ಹಾಕ್ತಾರೆ. ಇದೇ ಗ್ಯಾಪ್ ಅಲ್ಲಿ ಅಯ್ಯೋ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಲಾಭ ತಗೊಳ್ಳೋದಕ್ಕೆ ಎಂಟ್ರಿ ಕೊಡ್ತಾರೆ ಪ್ರಮೋದ್ ಮುತಾಲಿಕ್ ಮತ್ತೆ ಪುನೀತ್ ಕೆರೆಹಳ್ಳಿ. ಆದ್ರೆ ಬಾಗಲಕೋಟೆ ಡಿಸಿ ಸಂಗಪ್ಪ ಅವರು ಇವರಿಬ್ಬರಿಗೂ ನೋ ಎಂಟ್ರಿ ಬೋರ್ಡ್ ಅನ್ನ ಹಾಕಿ ಮಾರ್ಚ್ 21ರವರೆಗೆ ಜಿಲ್ಲೆಗೆ ಕಾಲಿಡಬಾರದು ಅಂತ ಬ್ಯಾನ್ ಮಾಡಿ ಬಿಸಿ ಮುಟ್ಟಿಸ್ತಾರೆ. ಸ್ವಲ್ಪ ಯೋಚನೆ ಮಾಡಿ, ಪಾಪ ಮುತಾಲಿಕ್ ಅವರ ಪರಿಸ್ಥಿತಿ ನೋಡಿ. ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಇವರನ್ನ ಗೋವಾ ಸರ್ಕಾರ ಆಲ್ರೆಡಿ ಬ್ಯಾನ್ ಮಾಡಿದೆ. ಈಗ ಸ್ವಂತ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಬ್ಯಾನ್ ಮಾಡಿದ್ದಾರೆ. ದೈವಿ ಶಕ್ತಿಯಿಂದ ಹಿಂದೂ ರಾಷ್ಟ್ರ ಕಟ್ತೀನಿ ಅಂತ ಮೈಕ್ ಮುಂದೆ ಸಿಂಹದ ತರ ಗರ್ಜಿಸುವಂತ ಈ ನಾಯಕನಿಗೆ ಒಂದು ಜಿಲ್ಲೆಗೆ ಕಾಲಿಡುವಂತಹ ಯೋಗ್ಯತೆ ಕೂಡ ಉಳಿದಿಲ್ಲ ಅನ್ನೋದು ಕಟ್ಟು ಸತ್ಯ. ಮೊನ್ನೆ ಬೆಳಗಾವಿಯಲ್ಲಿ ಇವರ ಸಂಘಟನೆಯವರು ಏರ್ಗನ್ ಅಂದ್ರೆ ಆಟದ ಕೋವೆ ಹಿಡ್ಕೊಂಡು ಟ್ರೈನಿಂಗ್ ಕೊಟ್ಟು ನಗೆಪಾಟ್ಲಿಗೆ ಈಡಾದ್ರು. ಆಟದ ಸಾಮಾನನ್ನ ಇಟ್ಕೊಂಡು ಕ್ರಾಂತಿ ಮಾಡ್ತಾರಂತೆ ಇವರು. ವಿಪರ್ಯಾಸ ಅಲ್ವಾ? ಇನ್ನು ಉಚ್ಚಟಿತ ಸ್ಟಾರ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸೀನ್ ಅನ್ನ ನೋಡೋಣ. ಬಾಗಲಕೋಟೆಗೆ ಎಂಟ್ರಿ ಕೊಡೋದಕ್ಕೆ ಹೋದ್ರೆ ಪೊಲೀಸರು ತಡಿತಾರೆ. ಆಗ ರಸ್ತೆಯಲ್ಲಿ ನಿಂತ್ಕೊಂಡು ಟಿವಿ ಕ್ಯಾಮ್ರಾ ನೋಡಿ ಸಿನಿಮಾ ಡೈಲಾಗ್ ಅನ್ನ ಹೊಡಿತಾರೆ. ಗೋಲಿಬಾರ್ ಆದ್ರೂ ಪರವಾಗಿಲ್ಲ, ಬಾಗಲಕೋಟೆಯಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತೀನಿ ಅಂತ. ಏನ್ ಗುರು ಈ ಬಿಲ್ಡಪ್? ನಿಮ್ಗೆ ಮುಂದೆ 5 ಕಾರು, ಹಿಂದೆ 5 ಕಾರು ಸೆಕ್ಯೂರಿಟಿ ಇರುತ್ತೆ. ನಿಮ್ಮ ಮೇಲೆ ಅದ್ಯಾವನ್ ಬಂದ್ ಗೋಲಿಬಾರ್ ಮಾಡ್ತಾನೆ ಹೇಳಿ? ಆದ್ರೆ ನಿಮ್ಮ ಈ ರೊಚ್ಚಿಗೇಳಿಸುವಂತಹ ಭಾಷಣ ಕೇಳಿ ರಸ್ತೆಗೆ ಇಳಿಯುವಂತಹ ನಮ್ಮ ಅಮಾಯಕ ಯುವಕರ ಕತೆ ಏನು ಯೋಚನೆ ಮಾಡಿದೀರಾ? ಅದೇ ಬಾಗಲಕೋಟೆ ಗಲಾಟೆಯಲ್ಲಿ ಅಶೋಕ್ ಬರಕೇರ್ ಅನ್ನುವಂತಹ ಯುವಕ ಪೊಲೀಸರ ಲಾಟಿಗೆ ಹೆದರಿ ಓಡೋಗಿ ಬಿದ್ದು ಕೈ ಮುರ್ಕೊಂಡಿದ್ದಾನೆ. ಯುವಕರು ಜೈಲಿಗೆ, ಆಸ್ಪತ್ರೆಗೆ ಹೋಗ್ತಾರೆ. ಅವರ ಭವಿಷ್ಯ ಕಮರಿ ಹೋಗುತ್ತೆ. ಆದ್ರೆ ನೀವು ಮಾತ್ರ ಟಿವಿಯಲ್ಲಿ ಹೀರೋ ಆಗ್ತೀರಾ. ಇದಂತ ನ್ಯಾಯ? ಮೊದಲು ನಿಮ್ಮ ಸ್ವಾರ್ಥಕ್ಕೆ ಯುವ ಜನತೆಯ ಬ್ರೈನ್ ವಾಶ್ ಮಾಡೋದನ್ನ ನಿಲ್ಲಿಸಿ. ಇನ್ನು ಯತ್ನಾಳ್ನ ಆಲ್ರೆಡಿ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ. ಆದ್ರೆ ನಾನು ಹೈಕಮಾಂಡ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿದ್ದೀನಿ, ವಿಜಯೇಂದ್ರನ ಕೆಳಗಿಳಿಸಿ ನನ್ನನ್ನ ಮತ್ತೆ ಸೇರಿಸಿಕೊಳ್ತಾರೆ, ನಂಗೆ ಭರವಸೆ ಕೊಟ್ಟಿದ್ದಾರೆ ಅಂತ ದಿನಕ್ಕೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಹಗಲುಗನಸಿನ ಡಿಸೈನ್ ಕಲರ್ ಕಾಗಿಗಳನ್ನ ಮೀಡಿಯಾಗಳಿಗೆ ಬಿಡ್ತಿದ್ದಾರೆ ಯತ್ನಾಳ್ ಅವರು. ಇನ್ನು ರಿಯಾಲಿಟಿ ಏನಪ್ಪಾ ಅಂತಂದ್ರೆ, ಮೊನ್ನೆ ದೆಹಲಿಗೆ ಹೋಗಿ ದಿನಗಟ್ಟಲೆ ಕಾದರೂ ರಾಜನಾಥ್ ಸಿಂಗ್ ಅವರನ್ನ ಮಾತ್ರ ಭೇಟಿಯಾಗೋದಕ್ಕೆ ಸಾಧ್ಯ ಆಯ್ತು. ವರಿಷ್ಠರ ಭೇಟಿಗೆ ಕಾಯ್ತಾ ಕೂತಿದ್ದಾರೆ. ದೆಹಲಿಯಲ್ಲಿ ಇವರನ್ನ ಕ್ಯಾರೆ ಅಂತಿಲ್ಲ. ಆದ್ರೆ ಅದೇ ಟೈಮ್ ನಲ್ಲಿ ಯತ್ನಾಳ್ ಯಾರನ್ನ ವಿಜಯೇಂದ್ರ ಯಾವತ್ತೂ ಸಿಎಂ ಆಗಲ್ಲ ಅಂತ ಬೈತಿದ್ರು, ಅದೇ ವಿಜಯೇಂದ್ರ ಹೋಗಿ ಪ್ರಧಾನಿ ಮೋದಿಯವರನ್ನೇ ಭೇಟಿಯಾಗಿ ತಮ್ಮ ಸಾಧನೆಯನ್ನ ಹೇಳಿ ಬೆನ್ನಿ ತಟ್ಟಿಸಿಕೊಂಡು ಬಂದಿದ್ದಾರೆ. ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ? ಇನ್ನೊಂದು ಕಡೆ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಯತ್ನಾಳ್ ಅವರನ್ನ ಮಹಾಭಾರತದ ಶಿಶುಪಾಲನಿಗೆ ಹೋಲಿಸಿ ಸಖತ್ ಟ್ರೋಲ್ ಮಾಡಿದ್ದಾರೆ. ಮಹಾಭಾರತದಲ್ಲಿ ಶಿಶುಪಾಲ 100 ತಪ್ಪು ಮಾಡುವವರೆಗೂ ಕೃಷ್ಣ ಕ್ಷಮಿಸಿದ್ನಲ್ಲ, ಹಂಗೆ ಯಡಿಯೂರಪ್ಪ ಇವರನ್ನ ಕ್ಷಮಿಸಿದ್ರು. ಈಗ ಚಾನ್ಸೇ ಇಲ್ಲ, ಇವರನ್ನ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ರಮೇಶ್ ಜಿಗಜಿಣಗಿ ಕೂಡ ಯತ್ನಾಳ್ ವಾಪಸ್ ಬರೋದೇ ಇಲ್ಲ ಅಂತ ಓಪನ್ ಆಗಿ ಪಂಚ್ ಕೊಟ್ಟಿದ್ದಾರೆ. ಇನ್ನು ಹೈಕಮಾಂಡ್ ಇವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ಯತ್ನಾಳ್ 2028ರ
ಎಲೆಕ್ಷನ್ ಒಳಗೆ ತಾನೇ ಒಂದು ಹೊಸ ಹಿಂದೂ ಪಕ್ಷವನ್ನ ಕಟ್ತೀನಿ, ಅದಕ್ಕೆ ಬುಲ್ಡೋಜರ್ ಚಿಹ್ನೆ ಇಡ್ತೀನಿ ಅಂತ ಬ್ಲಾಕ್ ಮೇಲ್ ಗೇಮ್ ಶುರು ಮಾಡಿದ್ರು. ಮಂಡ್ಯದ ಮದ್ದೂರಿಗೆ ಹೋಗಿ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ತರ ಬುಲ್ಡೋಜರ್ ನ್ಯಾಯ ಬೇಕು, ತೊಂದರೆ ಕೊಡೋ ಮುಸ್ಲಿಮರನ್ನ ಒಳಗೆ ಹಾಕ್ಬೇಕು ಅಂತ ಭಾಷಣವನ್ನ ಮಾಡಿ BNS ಸೆಕ್ಷನ್ 196/1 299 ಅಡಿಯಲ್ಲಿ FIR ಕೂಡ ಹಾಕಿಸಿಕೊಂಡಿದ್ದಾರೆ. ಇಲ್ಲೊಂದು ಅಲ್ಟಿಮೇಟ್ ಕಾಮಿಡಿ ಇದೆ. ಈ ಹೊಸ ಪಕ್ಷ ಕಟ್ಟುವಂತಹ ಯತ್ನಾಳ್ಗೆ ಅಡ್ವೈಸ್ ಮಾಡೋಕೆ ಬಂದಿದ್ದು ಯಾರು ಗೊತ್ತಾ? ನಮ್ಮ ಮುತಾಲಿಕ್ ಅವರು. ಶಿರಸಿಯಲ್ಲಿ ಕೂತು ಹೊಸ ಪಕ್ಷ ಕಟ್ಟೋದು ಬಹಳ ಕಷ್ಟದ ಕೆಲಸ ಬ್ರೋ, ಇರೋ ಬಿಜೆಪಿನೇ ತಿದ್ದಿ ತೀಡಿ ನಮ್ ದಾರಿಗೆ ತೋರೋಣ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಒಬ್ಬ ಪಕ್ಷದಿಂದ ಕಿತ್ತು ಹಾಕಿಸಿಕೊಂಡಿರುವಂತಹ ನಾಯಕನಿಗೆ ಸಮಾಜದಿಂದ ಬ್ಯಾನ್ ಆದ ನಾಯಕನ ಬುದ್ಧಿವಾದ. ವಾಹ್, ಎಂತ ಕಾಂಬಿನೇಷನ್ ಇದು. ಇದೆಲ್ಲ ರಾದಂತ ಆಗ್ತಾ ಇರುವಾಗ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ? ಬಾಗಲಕೋಟೆ ಹೊತ್ತಿ ಉರಿತಾ ಇದ್ರೆ DK ಶಿವಕುಮಾರ್ ದೆಹಲಿಗೆ ಹೋಗಿ ನನಗೆ 136 ಶಾಸಕರ ಬೆಂಬಲ ಇದೆ ಅಂತ CM ಕುರ್ಚಿಗೆ ಟವಲ್ ಹಾಕಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಇತ್ತ CM ಸಿದ್ದರಾಮಯ್ಯ ಅವರು ನನ್ನ ಜಾತಿ ನೋಡಿ ಟಾರ್ಗೆಟ್ ಮಾಡ್ತಿದ್ದಾರೆ, ಆದ್ರೆ ನಾನು ಹೇಡಿಯಲ್ಲ ಜಗ್ಗಲ್ಲ ಅಂತ ಸೆಂಟಿಮೆಂಟ್ ಡೈಲಾಗ್ ಹೊಡಿತಾ ಇದ್ದಾರೆ. ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ ಅಂತ ಆಯ್ತು ಈ ನಾಯಕರ ಕತೆ. ಜನ ಸಾಯ್ತಿದ್ರೆ ಇವರು ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಫ್ರೆಂಡ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇವರು ಬರೀ ಪೇಪರ್ ಹುಲಿಗಳು. ಅಧಿಕಾರ ಇಲ್ಲದಾಗ ಹಿಂದುತ್ವ, ಧರ್ಮ, ಗೋಲಿಬಾರ್ ಅಂತ ಬಿಲ್ಡಪ್ ಕೊಡ್ತಾರೆ. ನಾಳೆ ನಿಮ್ಮ ಮೇಲೆ FIR ಬಿದ್ರೆ, ನಿಮ್ಮ ಕೆರಿಯರ್, ಪಾಸ್ಪೋರ್ಟ್, ಜಾಬ್ ಎಲ್ಲವೂ ಹಾಳಾದ್ರೆ ಯಾವ ಯತ್ನಾಳ್, ಯಾವ ಮುತಾಲಿ ಕೂಡ ನಿಮ್ಮನ್ನ ಕಾಪಾಡೋದಕ್ಕೆ ಬರೋದಿಲ್ಲ. ದೆಹಲಿಯ ಹೈಕಮಾಂಡ್ ನಾಯಕರಿಗೂ ಸಹ ಇವರ ಮುಖವಾಡ ಗೊತ್ತಾಗಿದೆ. ಅದಕ್ಕೆ ಇವರನ್ನ ಸೈಡ್ ಲೈನ್ ಮಾಡಿದ್ದಾರೆ. ನಿಮ್ಮ ಲೈಫ್, ನಿಮ್ಮ ಕೆರಿಯರ್, ನಿಮ್ಮ ಫ್ಯಾಮಿಲಿ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿರಲಿ. ಇಂತಹ ಗಾಳಿ ಮೋಟಾರ್ ಭಾಷಣಗಳಿಗೆ ನಿಮ್ಮ ರಕ್ತ ಕುದಿಸ್ಕೊಂಡು ಬಲಿಯಾಗಬೇಡಿ, ಹುಷಾರಾಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಸತ್ಯ ಅಂತ ಅನ್ಸಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ.